ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಈ ಥರ ಓಲೆಗಳನ್ನೆಲ್ಲ ತೋರಿಸ್ತಾರೆ ಅಂದ್ಕೊಂಡ್ರಾ? ಮಾರ್ಲಿಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಮಾರ್ಲಿಕ್ಕೆ ಇಟ್ಟಿಲ್ಲ. ಇಲ್ಲಿ ಸಾಗರದಲ್ಲಿ ಬಾಸರಂ ಕಲ್ಯಾಣ ಮಂಟಪ ಇದೆಯಲ್ಲ, ಅಲ್ಲಿ ಸಸ್ಯಗಳ ಮೇಳ ಅಂತ ಹಾಕಿದ್ದಾರೆ. ಅಲ್ಲಿ ಓಲೆಗಳು ಅಂದರೆ ಜ್ಯುವೆಲ್ರಿ ಐಟಮ್ಸು ಬಂದಿದೆ. ಬರೀ ಸಸ್ಯ ಒಂದೇ ಅಲ್ಲ, ಹೂವಿನ ಗಿಡ, ತರಕಾರಿ ಗಿಡ, ತರಕಾರಿ ಬೀಜ, ಹೂವಿನ ಗಿಡದ ಬೀಜ, ಗಡ್ಡೆಗಳು, ಗೆಣಸುಗಳೆಲ್ಲದ್ರ ಜೊತೆಗೆ ಆಮೇಲೆ ಹಲಸು, ಮಾವು, ಬೇವು, ಎಲ್ಲ ಗುಲಾಬಿ ಗಿಡ, ಎಲ್ಲ ಗಿಡ ಜೊತೆಗೆ ಇದೊಂದು ಬ್ಯಾಂಗಲ್ಸ್ ಇರ್ಬೋದು. ಬ್ಯಾಂಗಲ್ಸ್ ಅಂಗಡಿ ಅಂದರೆ ಬ್ಯಾಂಗಲ್ಸ್ ಒಂದೇ ಅಲ್ಲ, ಜ್ಯುವೆಲ್ರಿ ಶಾಪ್ ಇರ್ಬೋದು. ಅಂದರೆ ಎಲ್ಲ ಒಂದು ಇದ್ರ ಥರ. ಇದು ಪಂಚಲೋಹದ ಓಲೆಗಳ ಪಂಚಲೋಹದ ಜ್ಯುವೆಲ್ರಿ ಅಂತೆ. ಇದು ಕಲ್ಲರ್ ಹೋದ್ರೂ ಹಾಕಿ ಕೊಡ್ತೀವಿ, ಸ್ಟೋನ್ಸ್ ಹೋದ್ರೂ ಹಾಕಿ ಕೊಡ್ತೀವಿ ಅಂತ ಹೇಳಿದರು. ಗ್ಯಾರಂಟಿ ಕೊಡ್ತೀವಿ ಅಂತ ತುಂಬ ಕಡಿಮೆ ರೇಟು ಹೇಳಿದರು ಅವರು. ಜುಮ್ಕಿ, ಓಲೆ, ಆಮೇಲೆ ವಂಕಿ ಉಂಗುರಗಳು, ಉಂಗುರ ಥರ ಸರ, ಬಳೆ, ಆಮೇಲೆ ಬುಗುಡಿ ನೋಡಿ ನೀವು. ಬುಗುಡಿ ತುಂಬ ಚೆನ್ನಾಗಿತ್ತು. ಬುಗುಡಿ ಕೂಡ ನೋಡಿಕೊಂಡೆ ನಾನು. ಹಾಗೆ ಎಲ್ಲವನ್ನೂ ಚೆನ್ನಾಗಿದ್ವು, ಬ್ರಾಸ್ಲೆಟು ಎಲ್ಲವೂ ಕೂಡ. ಹಾಗೆ ಇಲ್ಲಿ ಬಾಸರಂ ಕಲ್ಯಾಣ ಮಂಟಪ ಇದೆಯಲ್ಲ ಸಾಗರದಲ್ಲಿ, ಅಲ್ಲಿ ಪ್ರತಿ ಸಲ ಹೋಸಲ ಅವ್ವ ಸಂತೆಗೆ ಹೋದವಾಗ, ಹಲಸಿನ ಹಣ್ಣಿನ ಮೇಳಕ್ಕೆ ಹೋದವಾಗ ನನಗೆಲ್ಲರೂ ಕೇಳಿದ್ರಿ, ನೀವು ಲೇಟಾಗಿ ಹಾಕಿದ್ರಿ, ನಾವು ಹೋಗ್ಲಿಕ್ಕಾಗಿಲ್ಲ ಅಂತ. ಇವ್ರದ್ದು ಅಶೋಕ ರಸ್ತೆಯಲ್ಲಿ ಅಂಗಡಿ ಇದೆಯಂತೆ. ಅಂಗಡಿ ಹೆಸರು ಮರ್ತುಬಿಟ್ಟೆ ನಾನು. ಸಾಗರ ಅಶೋಕ ರಸ್ತೆಯಲ್ಲಿ ಅಂಗಡಿ ಇದೆಯಂತೆ. ಪಂಚಲೋಹ ಅಂತ ಇದಲ್ಲನೇ. ಪಂಚಲೋಹ ಕಲರ್ ಹೋಗೋದಿಲ್ಲ, ಕಲರ್ ಹೋದ್ರೂ ಹಾಕಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದ ಹುಡುಗ ಪಾಪ. ಆಮೇಲೆ ಕೊನೆಗೆ ಏನು ಗೊತ್ತಾ, ಹೋಸಲ ಹೇಳಿದ್ರಿ ಎಲ್ಲರೂ ಲೇಟಾಗಿ ಹಾಕಿದ್ರಿ ಅಂತ. ಅದಕ್ಕೆ ನಾನೇನು ಮಾಡಿದೆ ಈ ಸಲ, ನನಗೆ ಮೊದಲೇ ಅಡ್ವರ್ಟೈಸ್ಮೆಂಟ್ ಥರನೋ ಏನೋ ಹಾಕ್ಲಿಕ್ಕಂದ್ರೆ ನನಗೆ ಅಲ್ಲಿ ಯಾರನ್ನೂ ಪರಿಚಯ ಇಲ್ಲ ಇನ್ನೂ. ಅದಕ್ಕೋಸ್ಕರ ನಾನು ಅಲ್ಲಿ ಕಾರ್ಯಕ್ರಮ ಓಪನ್ ಆದಮೇಲೆ ಕೂಡ ವಿಡಿಯೋ ಮಾಡಬೇಕಲ್ಲ, ಹಾಗಾಗಿ ಹೋಗಿದ್ದೆ ಅಲ್ಲ. ಅದಕ್ಕೋಸ್ಕರ ನಿನ್ನೆ ಶುಕ್ರವಾರ 14, 15, 16 3 ದಿನ ಇರುತ್ತೆ. ಆಗಸ್ಟ್ 14, 15, 16 3 ಅಂದರೆ ಇವತ್ತು ಇರುತ್ತೆ. ಇವತ್ತು ನಾಳೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. 2 ಗಂಟೆ ಮೇಲೆ ಹೋಗ್ಬೋದು. ಅಂದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರೋದ್ರಿಂದ ಹೋಗ್ಬೋದಲ್ವ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಬಂದು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋಸಲ ಎಲ್ಲ ಕೇಳಿದ್ರಿ, ಹಾಗಾಗಿ ಹೇಳಿದ್ರಿ. ನಾನು ನೋಡಿ ಹಿಡ್ಕೊಂಡಿದ್ದೀನಿ. ಹೂವಿನ ಗಿಡದ ಸೀಡ್ಸ್ ತೊಗೊಂಡೆ ಒಂದು ಥರದ್ದು, ಇನ್ನೊಂದು ತರಕಾರಿ ಸೀಡ್ಸ್ ತೊಗೊಂಡೆ ನಾನು. ಬೀಜಗಳನ್ನು ತೊಗೊಂಡೆ, ತರಕಾರಿ ಮತ್ತು ಫ್ಲವರ್ಸಂದು. ಹಾಗೆ ಎಲ್ಲ ತೊಗೊಂಡು, ಮತ್ತು ಹಾಗೆ ಬಟ್ಟೆ, ಆಮೇಲೆ ರೇಷ್ಮೆ ಸೀರೆಗಳನ್ನು, ಹಳೆ ಸೀರೆಗಳನ್ನು ತೊಗೊಳ್ತಿದ್ರು. ಅದಕ್ಕೆ ದುಡ್ಡನ್ನು ಕೊಡ್ತಾರೇನೋ ಗೊತ್ತಿಲ್ಲ. ಒಟ್ಟು ಅಲ್ಲಿ ತೊಗೊಂಡು ಚೆಕ್ ಮಾಡ್ತಾಯಿದ್ರು. ನಾನು ಅದನ್ನೇನು ಕೇಳಲಿಲ್ಲ. ಹಾಗೆ ಸುಮ್ಮನೆ ಬಟ್ಟೆಗಳನ್ನು ಅಂದರೆ ಡ್ರೆಸ್ಸು, ನೈಟಿ, ಸಾರಿ, ಜ್ಯುವೆಲ್ರಿ, ಆಮೇಲೆ ಫುಡ್ ಐಟಮ್ ನೋಡಿ. ಇವರು ಆದಿವಾಸಿ ಹೇರ್ ಆಯಿಲ್ ಅಂತ ಬರುತ್ತಲ್ಲ, ಅವರಂತೆ. ಅವರು ಹೋಸಲ್ನೂ ಬಂದಿದ್ವಿ ಮೇಡಮ್, ಒಂದು ಒಳ್ಳೆ ರಿಸಲ್ಟ್ ಸಿಕ್ತು, ಅದಕ್ಕೆ ಮತ್ತೆ ಬಂದಿದ್ವಿ ಅಂತ ಹೇಳ್ತಾ ಹುಡುಗ ಪಾಪ. ಅದು ನಾನು ಅದೇನು ತೊಗೊಂಡ್ಲಿಲ್ಲ, ಆದರೆ ನೋಡಿಕೊಂಡೆ ಇನ್ನೊಮ್ಮೆ. ಹಾಗೆ ಅದು ಇನ್ನೂ ಅವ್ರು ಬರ್ತಾರೆ ಅಂದರೆ ಇಲ್ಲಿ ಸೇಲ್ ಆಗ್ತಾಯಿದೆ, ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಅಂತ ಆಗುತ್ತಲ್ವ. ಹಾಗಾಗಿ ನೆಕ್ಸ್ಟ್ ನೋಡೋಣ ಅಂತೇಳ್ಬಿಟ್ಟು ಇದು 2ನೇ ಸಲ ಬರ್ತಿರೋದು ಅಂತ ಹೇಳಿದರು. ಹಾಗೆ ನೈಟಿಗಳು, ಆಮೇಲೆ ನೋಡಿ ಎಲ್ಲ ಸಾರಿ, ನೈಟಿ, ಆಮೇಲೆ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಎಲ್ಲವೂ ಕೂಡ ಇರುತ್ತೆ ಇಲ್ಲಿ. ಎಲ್ಲವೂ ಇತ್ತು. ಫುಡ್ ಐಟಮ್ ಇರ್ಬೋದು, ಮನೆ ಗೃಹ ಬಳಕೆ ಉಪಯೋಗಕ್ಕೆ ಬೇಕಾದಂಥ ಪ್ರತಿಯೊಂದು ವೆರೈಟಿ ಇತ್ತು. ಹಾಗೆ ಫುಡ್ಡು ವೆರೈಟಿ ಫುಡ್ಡು ಕೂಡ ಮಾಡಿದರು. ನಾನು ಅದನ್ನು ತಕ್ಕೊಂಡಿಲ್ಲ ವೀಡಿಯೋನ, ಬೇಡ ಅಂದ್ಕೊಂಡು. ಹಾಗೆ ನೋಡಿ ಇಲ್ಲಿ ಬ್ಯಾಂಗಲ್ಸ್ ಅಂತೂ ಎಲ್ಲ ಕಡೆ ಇಟ್ಟಿದ್ದಾರೆ. ಎಲ್ಲ ಕಡೆನೂ ಇಟ್ಟು ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇಲ್ಲಿ ಬ್ಯಾಂಗಲ್ಸು, ಬಳೆ, ರಿಂಗು, ನೈಟಿಗಳು. ಎಷ್ಟೆಲ್ಲ ಬ್ಯಾಂಗಲ್ಸ್ ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ. ಹಾಗೆ ನೋಡಿ ಎಲ್ಲ ಕೆಲವ್ರು ಕೂತಿದ್ದಾರೆ. ಮತ್ತು ಇದು ನೋಡಿ ಕ್ಯಾಪ್ ಕೊಡಿ, ಕ್ಯಾಪ್ ನೋಡಿ, ಕ್ಯಾಪ್ ಕೊಡಿ ಅಲ್ಲ, ಕ್ಯಾಪ್ ನೋಡಿ. ಈ ಕ್ಯಾಪ್ಗಳು ಅಂದರೆ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇತ್ತು. ನಾವು ನಮ್ಮ ಟೊಪ್ಪಿ ತೊಗೊಳ್ಳಿ ಅಂದರೆ ನಾವು ಅಂದ್ವಿ, ನೀವು ನಮಗೆ ಟೊಪ್ಪಿ ಹಾಕ್ತೀರಾ ಅಂದ್ಕೊಂಡು ಬಂದ್ವಿ. ತಮಾಷೆ ಮಾಡ್ಕೊಂಡು ಹೋಗ್ತಾರೆ ಪಾಪ. ಹಾಗೆ ಸಾರಿ ನೋಡಿ, ಎಷ್ಟು ಒಳ್ಳೊಳ್ಳೆ ಸಾರೀಸ್ ಇದೆ. ಹಾಗೆ ಫೇಸ್ ಮಾಸ್ಕು, ಹಾಗೆ ಫೇಶಿಯಲ್ಲು ಎಲ್ಲ ಇತ್ತು. ಅದನ್ನು ಕೂಡ ಹಾಕ್ಕೊಂಡಿದ್ರು. ನಾವು ಅದೇನು ತೊಗೊಂಡಿಲ್ಲ, ನೋಡ್ಕೊಂಡ್ವಿ. ತೊಗೊಳ್ಳೋರು ತೊಗೊಳ್ಲಿ ಅಂತ ನಾನು ನಿಮಗೆ, ಅಂದರೆ ಕೆಲವೊಂದೊಂದು ಈ ಐಟಮ್ಸ್ ಇರ್ಬೋದಲ್ಲ, ಅದನ್ನು ನಮ್ಮ ಕಡೆ ಸಿಗದೇ ಇದ್ದಂಥದ್ದು ಕೂಡ ಇತ್ತು, ಅಂಗಡಿಯಲ್ಲಿ ಸಿಗದೇ ಇದ್ದಂಥ. ಹಾಗೆ ನೋಡಿ ಉಪ್ಪಿನಕಾಯಿ ಒಂದು 10-15 ಥರ ವೆರೈಟಿ ಉಪ್ಪಿನಕಾಯಿ ಇತ್ತು. 600 ರೂಪಾಯಿನೇನು ಕೆ ಜಿ ಹೇಳಿದ್ರು ಅವರು. 1/4 ಕೆಜಿಗೆ 150 ಅಂದರೆ ಅಷ್ಟೇ ಆಯ್ತಲ್ವ, 600 ರೂಪಾಯಿ ಕೆ ಜಿ ಆಯ್ತಲ್ವ. ಯಾರೆಲ್ಲ ಹೋಗಿಲ್ಲ, ಹೋಗಿ ನೋಡ್ಕೊಂಬನ್ನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಡ್ತಾ ಇರ್ತೀನಿ. ಹಾಗೆ
ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಯಾರು ಹೋಗಿಲ್ಲ ಅಂದರೆ ಬಾಸರಂ ಕಲ್ಯಾಣ ಮಂಟಪ ಸಾಗರದಲ್ಲಿ, ಶಿವಮೊಗ್ಗ ಜಿಲ್ಲೆ, ಅಲ್ಲಿ ಹೋಗಿ. ಬಾಯ್ ಬಾಯ್.